ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದು ಹರದನಹಳ್ಳಿಯಲ್ಲೀಗ ಮಹಾಮೌನ ಆವರಿಸಿದೆ. ಅಘೋಷಿತ ಬಂದ್ ವಾತಾವರಣ ಈಗ ಅಲ್ಲಿ ಮನೆ ಮಾಡಿರುವಂಥದ್ದು. ಅಂಗಡಿಗಳು ಬಂದಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೀಗ ಶೋಕ ಸಾಗರ ಮನೆ ಮಾಡಿರುವಂಥದ್ದು. ನೋಡಿ, ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದು ಹರದನಹಳ್ಳಿಯಲ್ಲಿ ಮಹಾಮೌನ ಆವರಿಸಿದೆ. ಅಘೋಷಿತ ಬಂದ್ ವಾತಾವರಣ ಅಲ್ಲಿರುವಂಥದ್ದು. ಅಂಗಡಿಗಳನ್ನು ಜನ ಬಂದ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೀಗ ಶೋಕ ಸಾಗರ. ಅಶ್ವವೇಗ ನ್ಯೂಸ್ನಲ್ಲಿ ದೇವೇಗೌಡರ ಮನೆಯ ದೃಶ್ಯ ಸೆರೆಯ ಮಾಡಿರುವಂಥದ್ದು. ಇದೇ ಮನೆಯಲ್ಲಿ ನೋಡಿ, ದೇವೇಗೌಡರು ಹಾಗೂ ಚೆನ್ನಮ್ಮನವರ ಒಂದು ದಾಂಪತ್ಯ ಆರಂಭ ಆಯಿತು. ಆಗಾಗ ಹರದನಹಳ್ಳಿಗೆ ಚೆನ್ನಮ್ಮ ಭೇಟಿ ನೀಡ್ತಾ ಇದ್ರು. ಇಷ್ಟದೇವ ಹರದನಹಳ್ಳಿ ಈಶ್ವರ ಅಂದರೆ ಚೆನ್ನಮ್ಮನವರಿಗೆ ಅಪಾರವಾದಂತಹ ಪ್ರೀತಿ. ಹಾಗಾಗಿಯೇ ದೇವಾಲಯಕ್ಕೆ ಆಗಾಗ ಭೇಟಿ ನೀಡ್ತಾ ಇದ್ರು, ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ರು. ಹರದನಹಳ್ಳಿಯ ಜೊತೆ ಚೆನ್ನಮ್ಮರವರದ್ದು ಅವಿನಾಭಾವ ಸಂಬಂಧ ಇತ್ತು. ಹರದನಹಳ್ಳಿಯಿಂದ ಅಶ್ವವೇಗ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್ ಇರುವಂಥದ್ದು ಈಗ ನಮ್ಮಲ್ಲಿ. ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದು ಹರದನಹಳ್ಳಿಯಲ್ಲಿ ಈಗ ಮಹಾಮೌನ ಆವರಿಸಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಶೋಕ ಸಾಗರ. ಅಂಗಡಿಗಳು ಸಂಪೂರ್ಣವಾಗಿ ಅಲ್ಲಿ ಬಂದಾಗಿರುವಂಥದ್ದು. ಚೆನ್ನಮ್ಮನವರ ಪ್ರಿಯವಾದಂತಹ ದೇವರು ಈಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ರು. ಅಂದರೆ ಹರದನಹಳ್ಳಿಯಲ್ಲಿರುವಂತಹ ಇಷ್ಟದೇವ ಈಶ್ವರ ಅಂದರೆ ಇಲ್ಲಿಲ್ಲದಂತಹ ಪ್ರೀತಿ. ಹಾಗಾಗಿ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ರು. ಅಲ್ಲಿನ ಜನರ ಜೊತೆ ಮಾತನಾಡ್ತಿದ್ರು, ದೇವಾಲಯಕ್ಕೆ ಭೇಟಿ ನೀಡುತ್ತಾ ಇದ್ರು. ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ಹರದನಹಳ್ಳಿ ಗ್ರಾಮದಲ್ಲಿ. ಇದೇ ಒಂದು ಗ್ರಾಮದ ಮನೆಯಲ್ಲಿ ದೇವೇಗೌಡರ ಒಂದು ಮನೆ ಏನಿದೆ, ಅದೇ ಮನೆಯಲ್ಲಿ ಅವರ ದಾಂಪತ್ಯ ಜೀವನ ಆರಂಭ ಆಯಿತು. ಅದಕ್ಕೆ ಹಾಗೆ ಆ ಗ್ರಾಮ ದೇವರು ಅಂದರೆ ಈಶ್ವರ ದೇವರು ಅಂದರೆ ಚೆನ್ನಮ್ಮಗೆ ಎಲ್ಲಿಲ್ಲದಂತಹ ಒಂದು ಭಕ್ತಿ. ಹಾಗಾಗಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ರು. ಗ್ರಾಮಸ್ಥರನ್ನ ಒಂದು ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ಯಾವುದೇ ಒಂದು ಅಹಮನ್ನು ಇಟ್ಟುಕೊಳ್ಳದೆ ಗ್ರಾಮಸ್ಥರ ಜೊತೆ ಮಾತನಾಡ್ತಾ ಇದ್ರು. ಎಸ್ಸಿನ ಕುರಿತಂತೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಜೀವನ ನಡೆಸಿರುವಂತಹ ವಾಕ್ ಥ್ರೂ ಇದೆ, ನೋಡೋಣ ಬನ್ನಿ. ದೇವೇಗೌಡರು ಊರಾದಂತಹ ಹರದನಹಳ್ಳಿಯಲ್ಲಿ ಇರುವಂಥದ್ದು ಹಿಂದೆ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ದೇವೇಗೌಡರ ಮನೆಯ ಬಳಿ ಬಂದಿರುವಂಥದ್ದು. ಇಲ್ಲೇ ದೇವೇಗೌಡರ ಹಾಗೂ ಚೆನ್ನಮ್ಮರವರ ದಾಂಪತ್ಯ ಜೀವನ ಶುರುವಾಗಿದ್ದು ಕೂಡ ಇಲ್ಲೇ ಎಂದು ಹೇಳಲಾಗ್ತಿದೆ. ಇನ್ನು ಇದ್ರ ಜೊತೆಗೆ ಇನ್ನು ಇವತ್ತು ಏನು ಚೆನ್ನಮ್ಮನವರ ನಿಧನ ಆಗಿದೆ. ಎಲ್ಲ ಏನು ದೇವೇಗೌಡರ ಕುಟುಂಬಸ್ಥರು ಸದ್ಯ ಎಲ್ಲ ದುಃಖದಲ್ಲಿ ಇರುವಂಥದ್ದು. ಸದ್ಯ ಈ ಒಂದು ಊರಿನಲ್ಲಿ ಏನೊಂದು ನಿರಾವ ಮೌನ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನಗಳು ಇರ್ತಿದ್ದಂಥದ್ದು. ಅದ್ರ ಜೊತೆಗೆ ಆದರೆ ಇಲ್ಲಿ ಇರ್ತಿದ್ದಂತಹ ಜನಗಳೆಲ್ಲ ಸದ್ಯ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕಾಗಿರ್ಬೋದು ಹಾಗೂ ಇಲ್ಲಿ ಸಕಲ ಸಿದ್ಧತೆಗಳನ್ನ ಏನು ಮಾಡ್ತಿದ್ದಾರೆ, ಆ ಒಂದು ಸಿದ್ಧತೆಗಳನ್ನ ಅಲ್ಲಿ ಒಂದು ಸಿದ್ಧತೆಗಳು ಏನು ನಡೆಯುತ್ತೆ ಅದೊಂದು ಜಾಗಕ್ಕೆ ವೀಕ್ಷಣೆಗಾಗಿರ್ಬೋದು ಎಲ್ಲ ಕಡೆ ಹೋಗಿದ್ದಾರೆ. ಈಗ ಇಲ್ಲಿನ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಎಸ್ ಸರ್, ಈಗ ಚೆನ್ನಮ್ಮನವ್ರನ್ನ ನೀವು ಹತ್ರದಿಂದ ನೋಡಿದ್ದೀರಾ? ಹೇಗಿದ್ರು ಅವ್ರು? ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ನೋಡಿದ್ದೆವು. ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಐತಲ್ಲಪ್ಪ. ಇಲ್ಲಿ ಅಕ್ಕಪಕ್ಕ ಊರರೇ ನಾವೆಲ್ಲರೂ. ಅವರು ದೇವೇಗೌಡರು ಚೆನ್ನಮ್ಮ ಅವರೆಲ್ಲ ಬರೋರು. ಕುಮಾರಸ್ವಾಮಿ, ರೇವಣ್ಣ ಅವರೆಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದಾಗ ನೋಡ್ಕೊಂಡು. ರೇವಣ್ಣ ಇಲ್ಲಿ ನಮಗೆ ಊರ ಮಗ ಇದ್ದಂಗೆ, ನಮ್ಮ ಒಳನೇಶ್ವರ ತಾಲೂಕಿಗೆ. ಅದರಲ್ಲೇನು ಎರಡು ಮಾತಿಲ್ಲ. ಇನ್ನು ಇವರು ಮೇಡಮರೆಲ್ಲವ ಬಂದಾಗ ದೇವಸ್ಥಾನಕ್ಕೆ, ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ಬಂದಾಗ ನಾವು ಹತ್ರದಿಂದ ನೋಡಿ ಹೋಗಿವು. ಹೇಗೆ ಇಲ್ಲಿ ಬಂದಾಗ ಎಲ್ಲರನ್ನು ಚೆನ್ನಾಗಿ ಮಾತಾಡಿಸ್ತಿದ್ರ? ಇಲ್ಲಿ ಮಾತಾಡ್ಸೋರು ಅದರ ಚೆನ್ನಾಗಿ ಎಲ್ಲರನ್ನೂ ಒಂಥರ ಮಗು ಥರ ಮಾತಾಡ್ಸೋರು. ಅವ್ರಿಗೆ ಆ ಥರ ಏನಿಲ್ಲ. ನಾವು ದೊಡ್ಡವರು, ನಾವು ಇವರು ಬಡವರು ಅಂತಾರಲ್ಲ, ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಬಂದಾಗ. ಎಸ್, ಇಲ್ಲಿನ ಜನರು ಕೂಡ ಹೇಳ್ತಿರೋದೇನು ಅಂದರೆ ಇಲ್ಲಿ ಬಂದಾಗ ಸೌಜನ್ಯದಿಂದ ಎಲ್ಲರನ್ನೂ ಕೂಡ ಮಾತನಾಡಿಸ್ತಿದ್ರು. ಯಾವುದೇ ರೀತಿಯಾದಂತಹ ಅಹಮನ್ನು ತೋರಿಸ್ತಿರ್ಲಿಲ್ಲ. ಎಲ್ಲರ ಜೊತೆಯೂ ಚೆನ್ನಾಗಿ ಇದ್ದರು ಚೆನ್ನಮ್ಮನವರು. ಜೊತೆಗೆ ದೇವೇಗೌಡರು ದೇವಸ್ಥಾನಕ್ಕೆ ಜೊತೆಗೆ ದಂಪತಿಗಳು ಸಮೇತ ಬರ್ತಿದ್ರು ಅನ್ನೋ ಒಂದು ಮಾತಾಗಿರುವಂಥದ್ದು. ಇನ್ನು ಸದ್ಯ ಇವಾಗ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ. ಇನ್ನು ನಾಳೆ ಅಂತಿಮ ಸಂಸ್ಕಾರ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಹಾಸನ.